ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೆಲಮಂಗಲ ತಾಲೂಕು ಕಚೇರಿಗೆ ಲೋಕ ಭೇಟಿ ಮುಂದುವರಿಸಿದೆ. 4 ಲೋಕಾಯುಕ್ತ ಅಧಿಕಾರಿಗಳಿಂದ ಶೋಧ ಕಾರ್ಯಾಗಿದೆ. ಅಧಿಕಾರಿಗಳಿಂದ ರೆವಿನ್ಯೂ ಕುರಿತ ಕಡತಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಹದಗೆಟ್ಟಿರುವಂತಹ ಶೌಚಾಲಯವನ್ನು ನೋಡಿ ಅಧಿಕಾರಿಗಳು ಕೂಡ ಗರಂ ಆದರು. ಬಾಕಿ ವಿಲೇವಾರಿ ಕಡತ ಆಗಿರಬಹುದು, ಕುಂದುಕೊರತೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಕುಡಿಯುವ ನೀರಿನ ಅವ್ಯವಸ್ಥೆಗೆ ಅಧಿಕಾರಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಆ ಕಟ್ಟಡವನ್ನು ನೋಡಿ, ಹದಗೆಟ್ಟಿರುವಂತಹ ಈ ಸಾರ್ವಜನಿಕ ಶೌಚಾಲಯವನ್ನು ನೋಡಿ ಅಧಿಕಾರಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಸಾರ್ವಜನಿಕ ಬಳಕೆಗೆ ನಿರ್ಮಾಣ ಆಗಿರುವಂಥ ಶೌಚಾಲಯ ಅದು. ಸೊ ಈಗ ಅದಕ್ಕೆ ಬೀಗ ಜಡಿಯಲಾಗಿದೆ. ಅಂದರೆ ಅಲ್ಲಿ ಬೀಗವನ್ನು ಹಾಕಲಾಗಿತ್ತು, ಆದರೂ ಕೂಡ ಸಾರ್ವಜನಿಕರಿಗೆ ಅವಕಾಶ ಇರಲಿಲ್ಲ ಅಲ್ಲಿ. ಸೊ ಹಂಗಾಗಿ ಆ ಬೀಗವನ್ನು ತೆಗೆದು ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಬೇಕು, ಹೇಗೆ ಕ್ಲೀನಿಂಗ್ ಆಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಚೇರಿಯಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಧಿಕಾರಿಗಳು ಬೇಸರವನ್ನು ಹೊರಹಾಕಿರುವಂಥ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಆಗಿರಬಹುದು ಅಥವಾ ಶೌಚಾಲಯ ಇದೆಲ್ಲವೂ ಕೂಡ ಸರಿಯಾಗಬೇಕು ಅನ್ನೋದು, ಅದರ ಜೊತೆಗೆ ಕಡತಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಕೊರತೆಗಳನ್ನು ಆಲಿಸಿ ಲೋಕಾಯುಕ್ತ ತಂಡ ಅಲ್ಲಿಂದ ತೆರಳಿರುವಂಥದ್ದು. ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರ ಪ್ಲಾನ್ ಈಗ ಯಶಸ್ವಿಯಾಗಿದೆ. ಸಾರ್ವಜನಿಕರ ಅಹವಾಲುವನ್ನು ತ್ವರಿತಗತಿಯಲ್ಲಿ ಕ್ರಮ ಕೈಗೊಳ್ಳುವಲ್ಲಿ ಸಫಲರಾಗ್ತಿದ್ದಾರೆ. ಸೊ ಉತ್ತರ ಪಾಲಿಕೆ ಆಯುಕ್ತರ ಫೋನ್ ಇನ್ ಕಾರ್ಯಕ್ರಮ ಈಗ ಸಕ್ಸಸ್ ಆಗ್ತಾ ಇದೆ. 3 ತಿಂಗಳಲ್ಲಿ ದಾಖಲಿತ ಅಹವಾಲುಗಳಲ್ಲಿ ಬಹುತೇಕ ವಿಲೇವಾರಿ ಆಗಿದೆ. ಫೋನ್ ಇನ್ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ಏನು ಕೈಗೊಂಡಿದ್ರಲ್ಲ, ಸೆಪ್ಟೆಂಬರ್ 26ರಿಂದ ಪ್ರಾರಂಭ ಆಗಿರುವಂಥದ್ದು. ಕಳೆದ 12 ವಾರಗಳಲ್ಲಿ ಒಟ್ಟು 671 ಅಹವಾಲುವನ್ನು ಸ್ವೀಕರಿಸಿದ್ದಾರೆ. ಸೊ ಹಂಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಒಟ್ಟು 59 ಅಹವಾಲು ಸ್ವೀಕೃತಿಯಾಗಿದೆ. ಅದನ್ನು ಪರಿಶೀಲಿಸಿ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗ್ತಾ ಇದೆ. ರಸ್ತೆ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡೋದಕ್ಕೆ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಆ ಸೂಚನೆಯ ತಕ್ಕಂತೆ ಈಗ ಎಲ್ಲೆಲ್ಲಿ ಸಮಸ್ಯೆ ಇದನ್ನು ಫೋನ್ ಮುಖಾಂತರ ನೀವು ಸಮಸ್ಯೆಯನ್ನು ಹೇಳ್ಕೊಳ್ಬಹುದು, ಅಲ್ಲಿ ಬಂದು ಸರಿ ಮಾಡುವಂಥ ಕೆಲಸ ಕಾರ್ಯ ಇದು. ಸೊ ಹಂಗಾಗಿ ಇದೆಲ್ಲವೂ ಕೂಡ ತ್ವರಿತಗತಿಯಲ್ಲಿ ಸಾಗ್ತಾ ಇರುವಂಥದ್ದು. ಪ್ರತಿ ಶುಕ್ರವಾರ ಆಯುಕ್ತರಿಂದ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ಆ ಕೆಲಸವೂ ಕೂಡ ಇವತ್ತು ಆಯಿತು, ಸಕ್ಸಸ್ ಆಗ್ತಾ ಇದೆ, ಯಶಸ್ವಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ಪಾಲಿಕೆಯ ಆಯುಕ್ತರ ಒಂದು ಪ್ಲಾನ್ ಅಂತೂ ಸಕ್ಸಸ್ ಆಗ್ತಾ ಇದೆ, ರೆಸ್ಪಾನ್ಸ್ ಯಾವ ರೀತಿಯಾಗಿ ಸಿಗ್ತಾ ಇದೆ? ಪಾಲಿಕೆ ಆಯುಕ್ತರ ಈ ಪ್ಲಾನ್ ನಿಜಕ್ಕೂ ಕೂಡ ಒಂದು ಸಕ್ಸಸ್ ಆಗಿರುವಂತದ್ದು. ಯಾಕಂತಂದ್ರೆ ಯಾವಾಗ ಆಯುಕ್ತರು ನೇರವಾಗಿ ಸಮಸ್ಯೆಯನ್ನ ಅಥವಾ ಸಮಸ್ಯೆಗಳನ್ನ ಒತ್ತು ಬರುವಂತ ಜನರ ಜೊತೆ ಸಂಪರ್ಕ ಹೊಂದಿರ್ತಾರೆ, ಸಹಜವಾಗಿ ಕೆಳ ಹಂತದ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾರೆ, ಒಂದು ಅಲರ್ಟ್ ರೀತಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರ ಕೆಲಸವನ್ನ ಮಾಡ್ಲಿಲ್ಲ ಅಂತಂದ್ರೆ ಆಯುಕ್ತರು ಖಂಡಿತವಾಗಿ ಕ್ರಮ ಕೈಗೊಳ್ತಾರೆ ಅಂತ ಭಯ ಇರ್ತದೆ. ಈಗ ನಾವು ನೋಡ್ಬೋದು, ಈ ಫೋನ್ ಇನ್ ಕಾರ್ಯಕ್ರಮ ಆ ಒಂದು ಆರಂಭ ಆದ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂತ ಪ್ರಶ್ನೆಗಳು ಇದ್ದು, ಅದು ಕೂಡ ಕಳೆದ 12 ವಾರಗಳಲ್ಲಿ ಏನು ಇವರು ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಸಕ್ಸಸ್ ಆಗಿದೆ. ಅಂದ್ರೆ 671 ಅಹವಾಲುಗಳನ್ನ ಇವರು ಸ್ವೀಕರಿಸಿದ್ದಾರೆ. ಅದ್ರಲ್ಲಿ 454 ಅಹವಾಲುಗಳಿಗೆ ಸಂಬಂಧಪಟ್ಟಂತೆ ಇತ್ಯರ್ಥಗಳು ಮಾಡಿದ್ದಾರೆ. 30 ಅಹವಾಲುಗಳು ಬೇರೆ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಟ್ಟಿದ್ದಾರೆ. ಈ ಕುರಿತಂತೆ ಅವರಿಗೆ ಒಂದು ಗ್ರಿಪ್ ಸಿಕ್ಕಿದೆ. ಅಂದ್ರೆ ಆಯುಕ್ತರಿಗೆ ಏನಾಗ್ತದೆ, ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಯಾವ ವಿಚಾರದಲ್ಲಿ ಹೆಚ್ಚು ಕರೆಗಳು ಬರ್ತಾ ಇದೆ, ಕಸದ ವಿಚಾರನೋ, ರಸ್ತೆಗಳ ವಿಚಾರನೋ, ಅಥವಾ ರಸ್ತೆ ವಿದ್ಯುತ್ ದೀಪಗಳ ವಿಚಾರನೋ, ಈ ತರದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರೆಗಳು ಬಂದಾಗ ಅವರು ಕೆಲಸವನ್ನ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ತದೆ. ಈ ಪ್ಲಾನ್ ಇದೆಯಲ್ಲ, ಇದು ಬಹಳ ಒಂದು ಸಕ್ಸಸ್ ಆಗಿರುವಂತದ್ದು. ಇದು ನಾರ್ತ್ ಪಾಲಿಕೆ, ಬೆಂಗಳೂರು ಉತ್ತರ ಒಂದು ಪಾಲಿಕೆ ಏನಿದೆ ಅದಕ್ಕೆ ಆಯುಕ್ತರಾಗಿರುವಂತಹ ಪೊಮ್ಮಲು ಸುನೀಲ್ ಕುಮಾರ್ ಅವರದ್ದೊಂದು ಪ್ಲಾನ್ ಇದು ನಿಜಕ್ಕೂ ಕೂಡ ವರ್ಕೌಟ್ ಆಗಿದೆ. ಜನಸಾಮಾನ್ಯರನ್ನ ಆಡಳಿತ ವ್ಯವಸ್ಥೆಯಲ್ಲಿ ಯಾವಾಗ ನಿರಂತರವಾದ ಸಂಪರ್ಕವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ, ಆ ಸಂದರ್ಭದಲ್ಲಿ ಬಹಳಷ್ಟು ಅಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಈ ರೀತಿ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋ ಸಂದರ್ಭದಲ್ಲಿ
ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಉತ್ತಮವಾದಂತ ಪ್ರತಿಕ್ರಿಯೆ ಬಂದಿರುವಂತದ್ದು. ಈಗ ಖುದ್ದು ಅವ್ರಿಗೂ ಕೂಡ ಒಂದಷ್ಟು ಖುಷಿ ಇದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ವೋ ಅಂತ ಅನುಮಾನ ಮೊದ್ಲಿತ್ತು. ಆದ್ರೆ ಈಗ ಪ್ಲಾನ್ ಬಹಳ ಸಕ್ಸಸ್ ಆಗಿರೋದ್ರಿಂದ ಪೊಮ್ಮನ ಸುನೀಲ್ ಕುಮಾರ್ ಅವರು ಕೂಡ ಬಹಳ ಖುಷಿಯಲ್ಲಿದ್ದಾರೆ. ಇವತ್ತು ಕೂಡ ಅವರು ಅಹವಾಲು ಫೋನಿನ ಕಾರ್ಯಕ್ರಮ ಮಾಡಿದ್ರು. ಸುಮಾರು 59 ಅಹವಾಲುಗಳು ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ರಸ್ತೆಗೆ ಸಂಬಂಧಪಟ್ಟಂಗೆ, ಕಸಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ವಿಚಾರಗಳನ್ನ ಆದ್ಯತೆ ಮೇಲೆ ತೆಗೆದುಕೊಂಡು ತಕ್ಷಣ ರಸ್ತೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಎಲ್ಲವೂ ಅವರು ಆದೇಶವನ್ನ ಕೊಟ್ಟಿರ್ತಾರೆ. ಇಲ್ಲಿ ಏನ್ ಆದೇಶ ನೋಟ್ ಆಗಿರುತ್ತೆ ಅದನ್ನ ಫಾಲೋ ಅಪ್ ಮಾಡುವಂತ ಕೆಲಸವನ್ನು ಕೂಡ ಸುನಿಲ್ ಅವರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಇದು ಬಹಳಷ್ಟು ಉತ್ತರ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳು ಮುಕ್ತರಾಗ್ತಿದ್ದಾರೆ ಜನಸಾಮಾನ್ಯರು ಅಂತ ಹೇಳ್ಬೋದು. ಹಾಗಾಗಿ ಇತರ ಏನು ಪಾಲಿಕೆಗಳಿದೆ, 5 ಪಾಲಿಕೆಗಳಲ್ಲಿ ಈ ಪಾಲಿಕೆ ಸಕ್ಸಸ್ ಆಗಿದೆ. ಇದೇ ಮಾಡಲ್ ಅಡಾಪ್ಟ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಪರಿಹಾರ ಸಿಗಕ್ಕೆ ಸಾಧ್ಯ ಆಗುತ್ತೆ. ಎಸ್, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.